ವಿಜಯನಗರದಲ್ಲಿ ಡಿಕೆಶಿ ಸಿಎಂ ಬ್ಯಾನರ್ಗಳ ಹಾರಾಟ ಜೋರಾಗಿಯೇ ಇದೆ. ಹೊಸಪೇಟೆಯಲ್ಲಿ ರಾರಾಜಿಸುತ್ತಿವೆ ಡಿಕೆಶಿ ಸಿಎಂ ಫ್ಲೆಕ್ಸ್ಗಳು. ನೂತನ ಸಿಎಂ ಡಿಕೆ ಶಿವಕುಮಾರ್ಗೆ ಶುಭಾಶಯವನ್ನ ಕೋರಿ ಬ್ಯಾನರ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಈ ಒಂದು ಫ್ಲೆಕ್ಸ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ನೂತನ ಡಿಸಿಎಂ ಆಗಿದ್ದಂತಹ ಡಿಕೆ ಶಿವಕುಮಾರ್ ಅವರಿಗೆ ಶುಭಾಶಯಗಳ ಮಹಾಪೂರ್ವಿ ಹರಿದು ಬರ್ತಾ ಇದೆ. ಸಿಎಂ ಬ್ಯಾನರ್ಗಳ ಹಾರಾಟ ಕೂಡ ಹೆಚ್ಚಾಗ್ತಾ ಇದೆ. ನೂತನ ಸಿಎಂ ಅಲ್ಲಲ್ಲಿ ಈಗ ಫ್ಲೆಕ್ಸ್ಗಳನ್ನ ಈ ಹಿಂದೆ ಅವರೇ ಹೇಳಿದ್ರು, ಡಿಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಹೇಳಿದ್ರು ಫ್ಲೆಕ್ಸ್ಗಳನ್ನ ಯಾರು ಹಾಕೋಂಗಿಲ್ಲ ಅಂತ ಹೇಳಿ. ಬಟ್ ಆದ್ರೆ ಈಗ ಅನಿವಾರ್ಯ ಆಗಿರುತ್ತೆ, ಅವರ ಫ್ಲೆಕ್ಸ್ಗಳು ಹಾರಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಬಟ್ ಆದ್ರೆ ಪರ್ಮಿಷನ್ ಅನ್ನ ತೆಗೆದುಕೊಂಡು ಈ ಒಂದು ಫ್ಲೆಕ್ಸ್ಗಳನ್ನ ಹಾಕಿದ್ದಾರಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಬಟ್ ಆದ್ರೆ ವಿಜಯೋತ್ಸವ ಖುಷಿ ಅವರಿಗೆ. ಸೊ ಹಾಗಾಗಿ ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ನೂತನ ಸಿಎಂ ಡಿಕೆ ಶಿವಕುಮಾರ್ ಅಂತ ಹೇಳಿ ಫ್ಲೆಕ್ಸ್ಗಳನ್ನ ದೊಡ್ಡದರ ಮಟ್ಟಿಗೆ ಹಾಕಿರುವಂತಹ ದೃಶ್ಯಾವಳಿ. ಮತ್ತೊಂದು ಕಡೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಪ್ರಮುಖ ವೃತ್ತದಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಹೇಳಿ ಬರೆದಿರುವಂತಹ ಫ್ಲೆಕ್ಸ್ಗಳು ಪ್ರತ್ಯಕ್ಷವಾಗಿದ್ದಾವೆ. ಬೆಂಬಲಿಗರು ಈಗಾಗಲೇ ಶುಭಾಶಯಗಳನ್ನು ಕೋರುವ ಮುಖಾಂತರ ಈಗಲಿಂದಲೇ ವಿಶ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಬುಧವಾರ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಬಟ್ ಆದರೆ ಈಗಲಿಂದಲೇ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡೋದಕ್ಕೆ ಶುರು ಹಚ್ಕೊಂಡಿದ್ದಾರೆ ಅಭಿಮಾನಿಗಳು. ಖುಷಿ ಅಲ್ವಾ? ಇಷ್ಟೂ ದಿನಗಳ ಕಾಲ ಸಾಕಷ್ಟು ಚರ್ಚೆಗಳಿಗೂ ಕೂಡ ಗ್ರಾಸವಾಗಿತ್ತು. 50-50 ಅನುಪಾತವನ್ನು ಅನುಸರಿಸ್ತಾ ಇಲ್ಲ, ಅಥವಾ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ರು, ಈ ಒಂದು ಸ್ಥಾನಕ್ಕೆ ಏರಬೇಕು ಅಂತ ಹೇಳಿ ಸಿಎಂ ಸ್ಥಾನದ ಆಕಾಂಕ್ಷಿಯೂ ಕೂಡ ಆಗಿದ್ರು. ಬಹಳಷ್ಟು ಇದರ ಬಗ್ಗೆ ನಿರೀಕ್ಷೆಗಳನ್ನ ಕೂಡ ಇಟ್ಕೊಂಡಿದ್ದು, ಸಾಕಷ್ಟು ಪೂಜೆ ಪುನಸ್ಕಾರಗಳು ಆಗಿತ್ತು ಕೂಡ ಹೌದು. ಅದರಂತೆಯೇ ಇದೀಗ ಅವರ ಕನಸು ನೆರವೇರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಫ್ಲೆಕ್ಸ್ ಅನ್ನ ಹಾಕೋದ್ರ ಮುಖಾಂತರ ಶುಭಾಶಯವನ್ನ ಕೋರ್ತಾ ಇದ್ದಾರೆ ಮುಂದಿನ ಅಂದ್ರೆ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ.